ಸಿದ್ದರಾಮಯ್ಯನವರು ಹೇಳ್ತಾ ಇದ್ರು, ಕರ್ನಾಟಕದ ಇತಿಹಾಸದಲ್ಲಿ, ದೇಶದ ಇತಿಹಾಸದಲ್ಲಿ ST ಕಲ್ಯಾಣಕ್ಕಾಗಿ 30,000 ಕೋಟಿ ಮೀಸಲಿಟ್ಟಿರ್ತಕ್ಕಂಥ ಹಣ ಯಾರಾದರೂ ಇಟ್ಟಿದ್ರೆ ಅದು ಸಿದ್ದರಾಮಯ್ಯನವರು ಅಂತ. ನಿಜ, ನಾವು ಕೂಡ ಒಪ್ಕೊಂತೇವೆ. ಆದರೆ ಇವತ್ತು ನೀವೇನು ಮಾಡ್ತಾ ಇದ್ದೀರಾ? ಈ ಗ್ಯಾರಂಟಿಗಳನ್ನು ನಿಭಾಯಿಸುವುದಕ್ಕೆ ಇವತ್ತು SC/ST ಜನಾಂಗಕ್ಕೆ ಇವತ್ತು ನೀವು ಅನ್ಯಾಯ ಮಾಡ್ತಾ ಇದ್ದೀರಾ, ನೀವು ಮೋಸ ಮಾಡ್ತಾ ಇದ್ದೀರಾ. SCP TSP ಹಣವನ್ನು, ಈ ಹಣವನ್ನು ಆ SC/ST ಮಕ್ಕಳು ಇವತ್ತು ಹಾಸ್ಟೆಲ್ಗಳಲ್ಲಿ ಯಾರು ಓದ್ತಾ ಇದ್ರೆ ಅವ್ರಿಗೆ ಸ್ಕಾಲರ್ಶಿಪ್ ಕೊಡುವಂಥ ಹಣ, ಇವತ್ತು SC/ST ಜನಾಂಗ ಎಲ್ಲಿ ವಾಸ ಮಾಡ್ತಾರೆ ಆ ಜನಾಂಗದಲ್ಲಿ, ಆ ಕಾಲೋನಿಗಳಲ್ಲಿ CC ರಸ್ತೆಗಳನ್ನು ಕೊಡುವಂಥ ಹಣ, ಇವತ್ತು SC/ST ಜನಾಂಗ ಎಲ್ಲಿ ವಾಸ ಮಾಡ್ತಾರೆ ಚರಂಡಿಗಳು, ಲೈಟ್ಗಳು, ಅವ್ರಿಗೆ ಲೋನ್ಗಳು, ಇವತ್ತು SC/ST ಜನಾಂಗಕ್ಕೆ ಮನೆಗಳಿರ್ಬೋದು, ಇವತ್ತು ಗಂಗಾ ಕಲ್ಯಾಣಿ ಬೋರ್ವೆಲ್ಗಳಿರ್ಬೋದು. ಆದರೆ ಇವತ್ತು ನಾನಿದ್ದಂಥ ಸಂದರ್ಭದಲ್ಲಿ ನೀವೆಲ್ಲರೂ ಕೂಡ ನೋಡಿದ್ದೀರಾ, ಯಾವ ಪಾಲಿಟೆಕ್ನಿಕ್ ಗ್ರೌಂಡಲ್ಲಿ ಎಷ್ಟು ಮೋಟರ್ಗಳನ್ನು ಕೊಡ್ತಾ ಇದ್ವಿ, ಎಷ್ಟು ಪಂಪು ಮೋಟರ್ಗಳನ್ನು ಕೊಡ್ತಾ ಇದ್ವಿ, ಎಷ್ಟು ಕೇಬಲ್ಗಳನ್ನು ಕೊಡ್ತಾ ಇದ್ವಿ. ಇವತ್ತು ನೀವು 2.5 ವರ್ಷ ಆಯ್ತು, ಒಂದೇ ಒಂದು ಪಂಪು ಮೋಟರ್ನ ಕೊಟ್ಟಿರ್ತಕ್ಕಂಥದ್ದು ನೀವು ನೋಡಿದ್ದೀರಾ? ಒಂದೇ ಒಂದು ಪಂಪು ಮೋಟರ್ ಕೊಟ್ಟಿರ್ತಕ್ಕಂಥದ್ದು ನೀವು ನೋಡಿಲ್ಲ. ನೀವೊಂದು ಲೋನ್ ಇಲ್ಲ, ಒಂದು ಬೋರ್ವೆಲ್ ಇಲ್ಲ. ಆದರೆ ನಿಮ್ಮ ಇವತ್ತು SC/ST ಜನಾಂಗಕ್ಕೆ ಎಷ್ಟು ಅನ್ಯಾಯ ಮಾಡ್ತಾ ಇದೆ ಈ ಕರ್ನಾಟಕ ಸರ್ಕಾರ ಅಂತ ಹೇಳಿದ್ರೆ ನಾವು ಇವತ್ತು ಎಲ್ಲರೂ ಕೂಡ ಯೋಚನೆ ಮಾಡಬೇಕಾಗಿದೆ. ನಮ್ಮ ಕಲ್ಯಾಣಕ್ಕಾಗಿ ಕೊಟ್ಟಿರ್ತಕ್ಕಂಥ ಹಣವನ್ನ ನೀವು ಅಷ್ಟೇ ಸಾಲದು ಅಂತ ಹೇಳಿ ತೆಲಂಗಾಣದಲ್ಲಿ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಇವತ್ತು 89 ಕೋಟಿ ರೂಪಾಯಿ ಮುಖ್ಯಮಂತ್ರಿಗಳು ಹೇಳ್ತಾರೆ, 150 ಅಂತ ಹೇಳ್ತಾರೆ. 150 ಅಲ್ಲ, ನಾವು ತಿಂದಿರ್ತಕ್ಕಂಥದ್ದು 89 ಕೋಟಿ ಅಂತ ಹೇಳಿ ಸ್ವತಃ ಮುಖ್ಯಮಂತ್ರಿಗಳೇ ಹೇಳ್ತಾರೆ, ವಿಧಾನಸಭೆಯಲ್ಲಿ. ನಾವು 150 ಕೋಟಿ ರೂಪಾಯಿ ಅಲ್ಲ, 89 ಕೋಟಿ ರೂಪಾಯಿ ನಾವು ತಿಂದಿದ್ದೀವಿ. 89 ಕೋಟಿ ರೂಪಾಯಿ ತಿಂದಿದ್ದೀವಿ. ಬಹುಶಃ ಈ ಕರ್ನಾಟಕ ಸರ್ಕಾರದಲ್ಲಿ ತಿನ್ನೋದಕ್ಕೆ ಒಂದಷ್ಟು ಯೋಜನೆಗಳು, ರಾಜಕಾರಣ ಮಾಡೋದಕ್ಕೆ ಒಂದಷ್ಟು ಯೋಜನೆಗಳು. ತಿನ್ನೋದೇನಪ್ಪ ಅಂತ ಹೇಳಿದ್ರೆ, ನಾನಿವತ್ತು 2014ರಲ್ಲಿ ಇವತ್ತಿನ ಮುಖ್ಯಮಂತ್ರಿಗಳು, ಆವತ್ತು ಕೂಡ ಅವರು ಮುಖ್ಯಮಂತ್ರಿಗಳಾಗಿದ್ದರು. ಚಿಕ್ಕಬಳ್ಳಾಪುರದಲ್ಲಿ ಲೋಕಸಭಾ ಚುನಾವಣೆ ಬಂತು 2014ರಲ್ಲಿ. 2014ರಲ್ಲಿ ಲೋಕಸಭಾ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಎತ್ತಿನ ಹೊಳೆ ಯೋಜನೆ ಪ್ರಾರಂಭ ಆಯಿತು. 3 ವರ್ಷದಲ್ಲಿ ಥೈಲ್ಯಾಂಡ್ ನಿಮಗೆ ಮುಳುಬಾಗಿಲು ವಿಧಾನಸಭಾ ಕ್ಷೇತ್ರಕ್ಕೆ ನಾವು ನೀರು ಕೊಡ್ತೀವಿ ಅಂತ ಹೇಳಿದರು. ಮುಳುಬಾಗಿಲು ವಿಧಾನಸಭಾ ಕ್ಷೇತ್ರಕ್ಕೆ ಸಕಲೇಶ್ಪುರದಿಂದ ಇಲ್ಲಿ ನೀರು ಕೊಡ್ತೀವಿ ಅಂತ ಹೇಳಿದರು. 3 ವರ್ಷ ಅಲ್ಲ, 11 ವರ್ಷ ಆಗಿದೆ. ಎತ್ತಿನ ಹೊಳೆ ಯೋಜನೆ ಮೊದಲನೇದಾಗಿ ಪ್ರಾರಂಭ ಆಗಿದ್ದು 12,500 ಕೋಟಿ. ಎಷ್ಟು? 12,500 ಕೋಟಿ. ಇವತ್ತೆಷ್ಟು ಗೊತ್ತಾ ಅದರ ಮೊತ್ತ? ಯೋಜನೆ 30,000 ಕೋಟಿ. ಈಗ ಯಾರ ದುಡ್ಡು? ಸಿದ್ದರಾಮಯ್ಯನವ್ರದಲ್ಲ, DK ಶಿವಕುಮಾರ್ದಲ್ಲ, ನೀವು ಎಲ್ಲರೂ ಕಟ್ಟಿರ್ತಕ್ಕಂಥ ತೆರಿಗೆ ಹಣ. ಅಂದ್ರೆ ಇದು ತಿನ್ನೋದಕ್ಕೆ ಇಟ್ಕೊಂಡಿದ್ದಾರೆ. ಇವತ್ತು ಕೂಡ ನಾನು ಹೇಳ್ತೇನೆ, ಈ ಸಭೆಯಲ್ಲಿ ಮುಳುಬಾಗಲು ಥೈಲ್ಯಾಂಡ್ಗೆ ನೀರು ಬರಬೇಕಾದ್ರೆ ಎತ್ತಿನ ಹೊಳೆ ಯೋಜನೆ ಇನ್ನೂ 10,000 ಕೋಟಿ ಆಗುತ್ತೆ. ಅಂದ್ರೆ 40,000 ಕೋಟಿ ಆದ್ರೂ ಕೂಡ ನನಗೆ ಡೌಟು ಅಲ್ಲಿವರೆಗೂ ನೀರು ಬರೋದು. ಆದರೆ ತಿನ್ನೋದಕ್ಕೋಸ್ಕರ ಇಟ್ಕೊಂಡಿರ್ತಕ್ಕಂಥ ಯೋಜನೆ ಇದು. 12,500 ಕೋಟಿ ಪ್ರಾರಂಭ ಆಗಿದ್ದು, ಆದರೆ ಇವತ್ತು ನೀರು ಬಂದಿಲ್ಲ. ಆದರೆ ಇವತ್ತು 30,000 ಕೋಟಿ ಆಗಿದೆ. 30,000 ಕೋಟಿ ಆಗಿದೆ. ಇನ್ನೂ ನೀರು ನಮಗೆ ಬರಬೇಕಾದ್ರೆ ಇನ್ನೂ 10,000 ಕೋಟಿ ಆಗುತ್ತೆ. ಇದು ತಿನ್ನೋ ಯೋಜನೆ, ರಾಜಕಾರಣ ಮಾಡುವಂಥ ಯೋಜನೆ, ಜೀವಂತವಾಗಿ ಇಟ್ಕೊಂಡಿರ್ತಕ್ಕಂಥ ಒಂದು ಯೋಜನೆ ಇದೆ. ಇನ್ನೂ ಹಲವಿದಾವೆ. ಆದರೆ ಒಂದು ಉದಾಹರಣೆ ನಿಮ್ಮ ಮುಂದಿಡ್ತೇನೆ. ಇವತ್ತು ಕನಕಪುರದ ಮೇಕೆದಾಟು ಯೋಜನೆಯಿಂದ ಪಾದಯಾತ್ರೆ ಬಂದಿದ್ದು ನೀವೆಲ್ಲ ಗೊತ್ತಲ್ಲ. ಪಾದಯಾತ್ರೆ ಬಂದ್ರಲ್ಲ, ಪಾದಯಾತ್ರೆ ಬಂದರು, ಬೆಂಗಳೂರುವರೆಗೂ ನೀರು ಹರಿಸ್ಬಿಡ್ತೀವಿ ಅಂತ. ಇಲ್ಲಿ ರಾಜಕಾರಣ ನೋಡಿ ಹೇಗೆ, ಅಲ್ಲಿ ಹೇಳ್ತಾರೆ ನಮಗೆ ಮತವನ್ನು ಕೊಡಿ, ನಮ್ಮ ಸರ್ಕಾರ ಬರೋ ಥರ ಮಾಡಿ, ನಾವು ಎತ್ತಿನ ಹೊಳೆ ಇದು ಮೇಕೆದಾಟು ಯೋಜನೆಯನ್ನು ಪೂರ್ಣಗೊಳಿಸಿ ಬೆಂಗಳೂರುವರೆಗೆ ನೀರು ಕೊಡ್ತೀವಿ ಎನ್ನುವಂಥದ್ದನ್ನು ಹೇಳಿದರು. ಇಷ್ಟಕ್ಕೆ ಬಿಟ್ಟಿಲ್ಲ ಅವರು. ತಮಿಳುನಾಡಲ್ಲಿ ಮೊನ್ನೆ ಹೇಳ್ತಾರೆ ಲೋಕಸಭಾ ಚುನಾವಣೆಯಲ್ಲಿ, ನೀವು ನಮಗೆ ಓಟ್ ಕೊಡಿ, ಈ ಮೇಕೆದಾಟು ಅಣೆಕಟ್ಟನ್ನು ಕಟ್ಟೋಕೆ ಬಿಡೋದಿಲ್ಲ.
ಅವರು ನಾವು ಕಟ್ಟೋಕ್ ಬಿಡೋದಿಲ್ಲ, ನಮ್ಗೆ ಓಟ್ ಕೊಡಿ. ಇಲ್ಲಿ ಇವ್ರು ಹೇಳ್ತಾರೆ ಅಣೆಕಟ್ಟನ್ನು ಕಟ್ಟಿ ನೀರು ಹರಿಸ್ತೀವಿ, ನಮ್ಗೆ ಓಟ್ ಕೊಡಿ ಅಂತ. ಅಂದ್ರೆ ಇದು ರಾಜಕಾರಣ ಮಾಡಲಿಕ್ಕೆ ಜೀವಂತವಾಗಿ ಇಟ್ಕೊಂಡಿರ್ತಕ್ಕಂಥ ಯೋಜನೆ, ತಿನ್ನೋಕೆ ಇಟ್ಕೊಂಡಿರ್ತಕ್ಕಂಥ ಯೋಜನೆ ಎತ್ತಿನ ಹೊಳೆ. ನೀವು ಯೋಚನೆ ಮಾಡಿ, 12,500 ಕೋಟಿಯಲ್ಲಿ 30,000 ಕೋಟಿಯಲ್ಲಿ ಇನ್ನೂ 10,000 ಕೋಟಿ. ಅಂದ್ರೆ ನಾವು ಕಟ್ತಕ್ಕಂಥ ತೆರಿಗೆ ಹಣ, ನಿಮಗೆ ಮೊದಲಿಂದ ಹೇಳಿದ್ದೀನಿ,